ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಭೀಕರ ಅಪಘಾತ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಆಗಿದೆ. ನೆಲಮಂಗಲ ತಾಲೂಕಿನ ತೊಣಚಿನಗುಪ್ಪೆ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ. 5 ಖಾಸಗಿ ಬಸ್ಗಳ ನಡುವೆ ಈ ಆಕ್ಸಿಡೆಂಟ್ ಆಗಿರೋದು. ಒಂದಲ್ಲ ಎರಡಲ್ಲ, 5 ಖಾಸಗಿ ಬಸ್ಗಳ ನಡುವೆ ಸರಣಿ ಅಪಘಾತ ಆಗಿದೆ. ನೀವು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಆ ಭಾಗದಲ್ಲಿ ಮಂಜು ಆವರಿಸಿದ್ರಿಂದ ರಸ್ತೆ ಸರಿಯಾಗಿ ಕಾಣದೆ ಈ ಅಪಘಾತ ಆಗಿದೆ. ಗಾಡಿಗಳೆಲ್ಲ ಸಂಪೂರ್ಣವಾಗಿ ಜಖಮ್ ಆಗಿರೋದನ್ನ ಕೂಡ ನೀವು ನೋಡ್ತಾ ಇದ್ರೆ. ಸಾಕಷ್ಟು ಜನರಿಗೆ ಗಾಯಗಳಾಗಿದೆ. ಆಲ್ಮೋಸ್ಟ್ ಒಂದು 25ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರೋದು ಗೊತ್ತಾಗ್ತಾ ಇದೆ. ಮತ್ತೆ ಒಂದಕ್ಕೊಂದು ಬಸ್ಸು ಅಪ್ಪಚ್ಚಿ ಆಗಿರೋದ್ರಿಂದ ಒಳಗಡೆ ಸಿಲುಕಿರೋರನ್ನ ಆಚೆ ತರೋದು ಕೂಡ ಇಲ್ಲಿ ದೊಡ್ಡ ಪ್ರಯಾಸದ ಕೆಲಸ ಆಗಿ ಪರಿಣಮಿಸ್ತಾ ಇದೆ. 25 ಜನರನ್ನ ಇಲ್ಲಿ ತನಕ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆ ಭಾಗದಲ್ಲಿ ವಿಪರೀತ ಮಂಜಿದ್ದಿದ್ರಿಂದ ಎದುರುಗಡೆ ಅಥವಾ ಮುಂದೆ ಇದ್ದಂತಹ ವೆಹಿಕಲ್ ಯಾವುದು ಅಂತ ಡಿಸ್ಟೆನ್ಸ್ ಗೊತ್ತಾಗದೆ ಹಿಂಬದಿಯಿಂದ ಗುದ್ದಿಕೊಂಡು ಸಂಭವಿಸಿರುವಂತಹ ಭೀಕರ ಅಪಘಾತ ಇದು. ಗಾಡಿಯ ಮುಂಭಾಗ ಅಂತೂ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಒಳಗಡೆ ಸಿಕ್ಕಾಕೊಂಡಿರೋರನ್ನ ಆಚೆ ತರೋದು ಕೂಡ ಈಗ ಅತ್ಯಂತ ಚಾಲೆಂಜಿಂಗ್ ಕೆಲಸವಾಗಿ ಪರಿಣಮಿಸ್ತಾ ಇದೆ. ನೋವಿನಿಂದ ಅನೇಕ ಪ್ರಯಾಣಿಕರು ಒದ್ದಾಡ್ತಾ ಇದ್ದಾರೆ. ಈ ದಟ್ಟ ಮಂಜಿರಬೇಕಾದ್ರೆ ಡ್ರೈವಿಂಗ್ ಮಾಡೋದು ಎಷ್ಟು ಡೇಂಜರಸ್ ಅಂತ ಜನ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಈಗ ಮತ್ತೊಂದು ಎಕ್ಸಾಂಪಲ್ ಸಿಗ್ತಾ ಇದೆ. ಅರ್ಲಿ ಟ್ರಾವೆಲಿಂಗು ಜೊತೆಗೆ ಫಾಗ್ ಇರಬೇಕಾದ್ರೆ ಟ್ರಾವೆಲ್ ಮಾಡೋದು ವಿಪರೀತವಾಗಿ ಚಾಲೆಂಜೇ ಇರುತ್ತೆ. ಮತ್ತು ವಿಪರೀತ ಡೆಡ್ಲಿ ಆಗು ಕೆಲವು ಸಂದರ್ಭದಲ್ಲಿ ಪರಿಣಮಿಸುತ್ತೆ. ನೋಡ್ತಾ ಇದ್ದ ಹಾಗೆ 5 ಖಾಸಗಿ ಬಸ್ಗಳ ನಡುವೆ ಈ ಅಪಘಾತ ಆಗಿರೋದು. ದಾರಿ ಕಾಣದೆ, ಅಂದರೆ ರಸ್ತೆಯಲ್ಲಿ ಅಷ್ಟರ ಮಟ್ಟಿಗೆ ಮಂಜಿತ್ತು. ಸೊ ಡಿಸ್ಟೆನ್ಸ್ ಗೊತ್ತಾಗಿಲ್ಲ ಡ್ರೈವರ್ಗೆ. ಇದರ ಪರಿಣಾಮ ಒಂದಕ್ಕೊಂದು ವೆಹಿಕಲ್ ಹೋಗಿ ಗುದ್ದಿದೆ. 5 ಬಸ್ಗಳಿಗೆ ಇಲ್ಲಿ ಹಾನಿಯಾಗಿದೆ. ಜೊತೆಗೆ ಪ್ರಯಾಣಿಕರಿಗೂ ಕೂಡ ಅಲ್ಲಿ ಸಾಕಷ್ಟು ಗಾಯಗಳಾಗಿರೋದು ಗೊತ್ತಾಗ್ತಾ ಇದೆ. ಇಲ್ಲಿ ತನಕದ ಪ್ರಾಥಮಿಕ ಮಾಹಿತಿ ಪ್ರಕಾರ 25 ಜನ ಗಾಯಗೊಂಡಿದ್ದಾರೆ. ಸಾಲು ರಜೆ, ಲಾಂಗ್ ಲೀವ್ಗಳು ಇರೋದ್ರಿಂದ ಅನೇಕ ವಿದ್ಯಾರ್ಥಿಗಳು ನಮ್ಮ ನೆರೆಯ ರಾಜ್ಯ ಕೇರಳಕ್ಕೆ ಕ್ರಿಸ್ಮಸ್ ಆಚರಣೆಗೆ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಹೋಗಿರೋದು ಗೊತ್ತಾಗ್ತಾ ಇದೆ. ಸುಮಾರು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇರಳಕ್ಕೆ ತೆರಳಿರೋ ಸಾಧ್ಯತೆ ಇದೆ. ಹೀಗಾಗಿ ಕಲಬುರಗಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಕೇರಳದಿಂದ ಬರುವಂತಹ ವಿದ್ಯಾರ್ಥಿಗಳನ್ನ ಕ್ವಾರಂಟೈನ್ ಮಾಡೋದಕ್ಕೆ ಡಿಎಚ್ಒ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಉಳಿದ ವಿದ್ಯಾರ್ಥಿಗಳಲ್ಲೂ ಜ್ವರ, ಕೆಮ್ಮು ಕಂಡು ಬಂದರೆ ಕೋವಿಡ್ ಟೆಸ್ಟ್ ಮಾಡಿಸೋಕೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಜೊತೆಗೆ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ, ಏನೇನು ತಯಾರಿಗಳಾಗಿದೆ ಜಿಲ್ಲಾಡಳಿತದಿಂದ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಕಳೆದ 3 ದಿನಗಳಿಂದಲೂ ಕೂಡ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಏನಂದರೆ ಕಲಬುರಗಿ ಸೇರಿದಂತೆ ರಾಜ್ಯಾದ್ಯಂತ ಇತರೆ ಎಲ್ಲ ಕಡೆ ಇರುವಂತಹ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಎಲ್ಲ ಕಾಲೇಜುಗಳಿಗೂ ರಜೆ ಘೋಷಣೆ ಮಾಡಲಾಗಿತ್ತು. ಸದ್ಯಗ ಕೇರಳದಲ್ಲಿ JN1 ಪ್ರಕರಣ ಅಟ್ಟಹಾಸ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಅಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸೊ ಕಲಬುರಗಿಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಅವರ ಒಂದು ಮೇಲೆ ನಿಗಾ ಇಡಕ್ಕೆ ಅನ್ನೋಕ್ಕೆ ಮಾತಾಡೋಕ್ಕೆ DHO ರಾಜಶೇಖರ್ ಸರ್ ಇದ್ದಾರೆ. ಸೊ ಈಗ ಕೇರಳಕ್ಕೆ ಕ್ರಿಸ್ಮಸ್ ರಜೆಗೆ ಏನು ಹೋಗಿದ್ದಾರಲ್ಲ ವಿದ್ಯಾರ್ಥಿಗಳು, ಅವ್ರ ಮೇಲೆ ರಿಟರ್ನ್ ಕಲಬುರಗಿ ಮತ್ತು ಬೇರೆ ಬೇರೆ ಕಡೆ ಬಂದರೆ ಯಾವ ರೀತಿಯಾದಂಥ ನಿಗಾ ಇಡೋಕ್ಕೆ ನೀವು ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದೀರಾ? ನಾವು ಈಗಾಗಲೇ ಎಲ್ಲ ಒಂದು D9 ಡೈರೆಕ್ಟ್ರಿಗೆ 4 ಕಾಲೇಜ್ ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜಿನಲ್ಲಿ ಭಾಳಷ್ಟು ನರ್ಸಿಂಗ್, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ಬೇರೆ ಪ್ರೈವೇಟ್ ಸ್ಕೂಲ್ನಲ್ಲಿ ಭಾಳಷ್ಟು ತೊಂದರೆ ಇರಲ್ಲ. ಬಟ್ ಅವರಿಗೆ 4 ಕಾಲೇಜಿನಲ್ಲಿ ನಾವು ಈಗಾಗಲೇ ಅವರಿಗೆ ಸೂಚನೆ ನೀಡಿದಂತೆ ಯಾವುದೇ ವಿದ್ಯಾರ್ಥಿಗಳು ಬಂದಲ್ಲಿ ಅವರಿಗೆ ಫಸ್ಟ್ ಮಾಸ್ಕ್ ಯೂಸ್ ಮಾಡೋದಾಗಿರ್ಬೋದು. ಎರಡನೇದು ಅವರಿಗೆ ಸ್ವಯಂ ಆಗಿ ಒಂದು ಹೋಮ್ ಐಸೋಲೇಷನ್ ಮಾಡಲಿಕ್ಕೆ. ಮೂರನೇದಾಗಿ ಏನೇ ಅವರಿಗೆ ನೆಗಡಿ, ಕೆಮ್ಮು, ಹುಷಾರು ತಪ್ಪು ತೊಂದರೆ ಅವರಿಗೆ ಇಮಿಡಿಯೇಟಾಗಿ ನಾವು ಅವರಿಗೆ ಕೋವಿಡ್ ಸ್ಯಾಂಪಲ್ ತೊಗೊಳ್ಳಿಕ್ಕೆ ನಾವು ಹೇಳಿದ್ದೀವಿ. ಅಂದರೆ ಎಲ್ರಿಗೂ ಸ್ಯಾಂಪಲ್ ತಗೋತೀರಾ, ಏನು ಓನ್ಲಿ ಫಾರ್ ಲಕ್ಷಣ ಇದ್ದವರಿಗೆ ಮಾತ್ರ ತಗೋತೀರಾ? ಓನ್ಲಿ ಲಕ್ಷಣ ಇದ್ದವರಿಗೆ ಮಾತ್ರ. ಕೋವಿಡ್ ಯಾರಿಗೆ ಲಕ್ಷಣ ಇಲ್ಲ ಅವರು ಕಂಪಲ್ಸರಿಯಾಗಿ ಮಾಸ್ಕ್ ವೇರ್ ಮಾಡಲಿಕ್ಕೆ ಅವರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅಂದರೆ ಈಗ ಎಷ್ಟು ಜನ ಬೇರೆ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ ಸರ್? ಅಂದರೆ ಒಂದು ಅಂದಾಜಿನ ಪ್ರಕಾರ ನಿಮ್ಮಲ್ಲಿ ಅಂದಾಜು ಹೋಗಲಿಕ್ಕೆ ಜಾಸ್ತಿ ಜನ, ನಾವು ಅಷ್ಟು ಜನ ಕೇರಳದ ಬಂದರು ಅಷ್ಟು ಊರಿಗೆ ಹೋಗ್ತಾರಂತೇನಿಲ್ಲ. ಅಟ್ಲೀಸ್ಟ್ ಒಂದು 500 to 600 ನಮ್ಮಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು. ಅದು ಮಾಹಿತಿಯನ್ನು ನಾವು ಈಗಾಗಲೇ ಅವರಿಗೆ ಜಿಮ್ಸ್ ಆಗಿರ್ಬೋದು, ಬೇರೆ ಎಲ್ಲ ಮೆಡಿಕಲ್ ಕಾಲೇಜುಗಳಿಗೆ ನಾವು ಹೇಳಿದ್ದೀವಿ. ಅದರ ಬಗ್ಗೆ ಎಷ್ಟೇ ಸಿಬ್ಬಂದಿ ಇದ್ದರೂ ಕೂಡ ತಾವು ನಮಗೂ ಒಂದು ಮಾಹಿತಿ ಕೊಡಲಿಕ್ಕೆ ಹೇಳಿದ್ದೀವಿ. ಕೇರಳದಿಂದ ಬರೋಂಥ ವಿದ್ಯಾರ್ಥಿಗಳಿಗೆ ಏನೋ ಸ್ಪೆಷಲ್ ಟೀಮ್ ಮಾನಿಟರ್ ಮಾಡ್ತಾ ಇದ್ದೀರಾ, ಏನು ಅವ್ರ ಮೇಲೆ ಕಣ್ಣಿಡೋಕ್ಕೆ ಅಂಥೇಳಿ? ಆ ರೀತಿ ಯಾವುದೋ ನಾವು ಸ್ಪೆಸಿಫಿಕ್ಕಾಗಿ ನಾವು ಕಣ್ಣಿಡಲಿಕ್ಕೆ ಅಂತ ಏನಿಲ್ಲ. ನಾವು ಇಲ್ಲಿ ಬಂದಾಗ ಅವರಿಗೆ ನಾವು ಏನು
ಅದೆಲ್ಲ ಆಸ್ಪತ್ರೆಗಳಲ್ಲಿ ಕೇರಳಿಯನ್ಸ್ ಅಂತಂದ ಗುರ್ತಿರುತ್ತದೆ ಅವರಿಗೆ, ಆಯಾ ಸಿಬ್ಬಂದಿಗಳಿಗೆ ನರ್ಸಿಂಗ್ ಸೂಪರ್ವಿಷನ್ ಮಾಡ್ತಿರ್ತಾರೆ. ಅವರ ಒಂದು ನಿಗರಣೆಯಲ್ಲಿ ಇರ್ತದೆ. ಅವರ ನಿಗರಣೆಯ ಮೂಲಕ ಅವರಿಗೆ ಚಲನವಲನ ಅವರ ಬಗ್ಗೆ, ಅವರ ಹೆಲ್ತ್ ಬಗ್ಗೆ, ಇಶ್ಯೂ ಬಗ್ಗೆ ನಾವು ಅವರಿಗೆ ಗಮನ ಹರಿಸಲಿಕ್ಕೆ ಹೇಳಿದ್ದೀವಿ. ನೋಟಿಸ್ ಕೊಟ್ಟಿದ್ದೀರಾ? ಈಗಾಗಲೇ ಎಲ್ಲ ನಾವು ಕಾಲೇಜುಗಳಿಗೆ ನಾವು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಇದು ಏನಂದರೆ DHO ರಾಜಶೇಖರ್ ಮಾಲಿ ಸರ್ ಅವರ ಮಾತಾಗಿತ್ತು. ಈಗಾಗಲೇ ಕಲಬುರಗಿಯಲ್ಲಿರುವಂಥ ಎಲ್ಲ ಖಾಸಗಿ ಹಾಗೂ ಸರ್ಕಾರಿ ಕಾಲೇಜುಗಳನ್ನ ಡೀನ್ಗಳಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಕೇರಳದಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಈ ಕಲಬುರಗಿಗೆ ಬರ್ತಾರೆ ಅವರ ಅಂದರೆ ಕೋವಿಡ್ ಸ್ಯಾಂಪಲ್ಸ್ ಟೆಸ್ಟನ್ನು ಒಂದು ವೇಳೆ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ ತೆಗೆದುಕೊಳ್ಬೇಕು, ಮತ್ತು ಅವರಿಗೆ ಐಸೋಲೇಷನ್ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿರೋದಾಗಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.